Brand Ambassador PRCI 2020, Chanakya Award, a detailed article in leading magazine Chanakya, Best Bakery of the Year, Best Buffet Restaurant and whatnot. He is also an expert in natural farming and his hobbies include story writing, storytelling, trekking, Insta and YouTube blogging, writing, drama scripts and acting. So with a big round of applause, we welcome our keynote speaker GK Pramod on stage. ಮಾತೃದೇವೋ ಭವ, ಪಿತೃದೇವೋ ಭವ, ಅತಿಥಿ ದೇವೋ ಭವ, ಆಚಾರ್ಯ ದೇವೋ ಭವ. ವೇದಿಕೆಯಲ್ಲಿರುವಂತಹ ಡಾಕ್ಟರ್ BT ರುದ್ರೇಶ್ ಅವರೇ ಹಾಗೂ ಸಂತೋಷ್ ಹೆಗ್ಡೆಜಿ ಅವರೇ ಮತ್ತು ಮುಖ್ಯವಾಗಿರುವಂತಹ MSMEs ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್ ಅವಾರ್ಡ್ ತಗೊಳಕ್ಕೆ ಬಂದಿರೋಂತಹ ಎಲ್ಲ ಬಿಸ್ನೆಸ್ಮನ್ಗಳೇ, ಒಂದೆರಡು ಪ್ರಶ್ನೆಗಳು ಕೇಳ್ತೀನಿ, ಸರಿಯಾದ ಉತ್ತರ ಹೇಳಿದ್ರೆ ಪ್ರೈಸ್ ಕೊಡ್ತೀನಿ. ಭಾರತದಲ್ಲಿ ಒಟ್ಟು ಮೈಕ್ರೋ ಎಂಟರ್ಪ್ರಿನರ್ಸು ಅಂದಾಜು ಎಷ್ಟಿದ್ದಾರೆ? ಯಾರಾದರೂ ಹೇಳ್ಬೋದು ಹಿಂದ್ಗಡೆ ಕೈ ಎತ್ತಿ. ಭಾರತದಲ್ಲಿ ಅಂದಾಜು ಮೈಕ್ರೋ ಎಂಟರ್ಪ್ರಿನರ್ಸ್ ಎಷ್ಟಿದ್ದಾರೆ? ಗೊತ್ತಿಲ್ಲ? ಪಾಸಾ? ಓಕೆ. ಮೈಕ್ರೋ ಎಂಟರ್ಪ್ರಿನರ್ಸ್ ಉದ್ಯಮದಲ್ಲಿ ಎಷ್ಟು ಜನಕ್ಕೆ ಭಾರತದಲ್ಲಿ ಕೆಲಸ ಸಿಕ್ಕಿದೆ? ಅಪ್ರಾಕ್ಸಿಮೇಟ್ಲಿ 35 crore people have got employment in micro enterprises. MSME ಕರ್ನಾಟಕದಲ್ಲಿ ಮೈಕ್ರೋ ಎಂಟರ್ಪ್ರೈಸಸ್ ಎಷ್ಟಿದೆ? ಏನು ಪ್ರಶಾಂತ್ ಅವರು ಎಲ್ಲರಿಗೂ ಸೈಲೆಂಟ್ ಆಗಿರಿ ಅಂತ ಹೇಳ್ಬಿಟ್ಟಿದ್ದಾರಾ? ಕರ್ನಾಟಕದಲ್ಲಿ ಮೈಕ್ರೋ ಎಂಟರ್ಪ್ರೈಸಸ್ ಎಷ್ಟಿದೆ? ನೋ ಐಡಿಯಾ. ಕರ್ನಾಟಕದಲ್ಲಿ ಮೈಕ್ರೋ ಎಂಟರ್ಪ್ರೈಸಸ್ ಎಷ್ಟು ಎಂಪ್ಲಾಯ್ಮೆಂಟ್ ಕೊಟ್ಟಿದೆ? ಸೊ ನಾ ತಂದಿರೋ ಪ್ರೈಸ್ ಎಲ್ಲ ನನಗೆ ಉಳ್ಕೊಂಡ್ಬಿಡ್ತೀಗ. ಸರ್, ಸಂಬಡಿ ಸೆಡ್ ಮೋರ್ ದೆನ್ 8.5 lakhs. ನಿಮ್ಮ ಹೆಸರು? ಎಕ್ಸಲೆಂಟ್ ಸರ್, ಮೋರ್ ದೆನ್ 8.5 lakhs, ಯು ಆರ್ ಕರೆಕ್ಟ್. ಗಿವ್ ಮೆ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಸರ್, ನಾನೀಗ ಮೈಕ್ರೋ ಎಂಟರ್ಪ್ರೈಸಸ್ ಬಗ್ಗೆ, ಬಿಸ್ನೆಸ್ ಚಾಲೆಂಜಸ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಪ್ರಶಾಂತ್, ಇಫ್ ಐ ಆಮ್ ಕರೆಕ್ಟ್, ನನಗೆ 15 ನಿಮಿಷ ಟೈಮ್ ಕೊಟ್ಟಿದ್ದೀರಲ್ವ? ನಂದು ಸ್ಟೋರಿನ 2 ಪಾರ್ಟ್ ಮಾಡ್ತೀನಿ, ಪಾರ್ಟ್ 1, ಪಾರ್ಟ್ 2. ಪಾರ್ಟ್ 1 ಚೆನ್ನಾಗಿದೆ ಸರ್, ಕೇಳಿಸ್ಕೊಳ್ತೀವಿ ಅಂದರೆ ಪಾರ್ಟ್ 2ಗೆ ಹೋಗ್ತೀನಿ. ಪಾರ್ಟ್ 1 ಚೆನ್ನಾಗಿಲ್ಲ ಸರ್, ಬೋರಿಂಗ್ ಅಂತಂದರೆ ಅಲ್ಲೇ ನಿಲ್ಲಿಸ್ಬಿಡ್ತೀನಿ. ನನ್ನ ಹೆಸರು GK ಪ್ರಮೋದ್. ನಾನು ಹುಟ್ಟಿದ್ದು ಹಾಸನ ಜಿಲ್ಲೆ ಗೊರೂರಿನಲ್ಲಿ. ನಮ್ಮ ತಂದೆ ಮೇಷ್ರು JN ಕೃಷ್ಣಯ್ಯಂಗಾರ್. 7ನೇ ತರಗತಿ ತನಕ ಕ್ಲಾಸ್ಗೆ ಹೋಗ್ತಾ ಇರಲಿಲ್ಲ ನಾನು. ಯಾಕಂದರೆ ಮನೆಯಲ್ಲಿ ಹಸುಗಳಿತ್ತು, ಒಂದು 200 ಹಸುಗಳಿತ್ತು, ಕರುಗಳಿತ್ತು. ಕರು ಜೊತೆ ಆಟ ಆಡ್ತಾ ಇದ್ದೆ, ಎಮ್ಮೆಗಳ ಜೊತೆ ಆಟ ಆಡ್ತಾ ಇದ್ದೆ, ಸಂತೋಷವಾಗಿದ್ದೆ. ಒಂದಿನ 6ನೇ ತರಗತಿಲಿ ಇರ್ಬೇಕಾದ್ರೆ ನಮ್ಮ ತಾಯಿ ಶಾಲೆಗೆ ಹೋಗದೆ ಹೋದ್ರೆ ನಿನ್ನನ್ನು ಸಾಯಿಸ್ಬಿಡ್ತೀನಿ ಅಂತ ಹೆದರಿಸ್ಬಿಟ್ರು. ಆಮೇಲೆ ಶಾಲೆಗೆ ಹೋದೆ, ಅಲ್ಲಿಂದ 7ನೇ ತರಗತಿ ಆಯಿತು. ನನ್ನ ಮೊದಲ ಗುರು ನಮ್ಮ ತಂದೆಯವರು ಟೀಚಿಂಗ್ ಜೊತೆಗೆ ವ್ಯವಸಾಯ ಮಾಡೋರು. ವ್ಯವಸಾಯ ಮಾಡಬೇಕಾದ್ರೆ ಒಂದು 100ರಿಂದ 120 ಜನ ಬಂದು ನಮ್ಮಲ್ಲಿ ಕೆಲಸ ಮಾಡೋರು. ನಮ್ಮ ತಂದೆ ಹೇಳೋರು, ಡೋಂಟ್ ಕಾಲ್ ದೆಮ್ ಆಸ್ ಲೇಬರರ್ಸ್, ದೇ ಆರ್ ಅವರ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಸೊ ಫಸ್ಟ್ HR ಸ್ಟ್ರಾಟಜಿ, ಹ್ಯೂಮನ್ ರಿಸೋರ್ಸಸ್ ಸ್ಟ್ರಾಟಜಿ ಅಂತ ಏನು ಕರಿತೀರಾ ನೀವು, ದಟ್ ವಾಸ್ ಲರ್ನ್ಡ್ ಬೈ ಮೈ ಫಾದರ್. ನಮ್ಮ ತಂದೆ ತೊಡೆ ಮೇಲೆ ಕೂತ್ಕೊಂಡು ಎಲ್ಲರಿಗೂ, ನಾನು ಸಹ ಅವಾಗ ಬಟವಾಡಿ ಅಂತ ಕರಿತಾ ಇದ್ರು. ಸೊ ಅವಾಗ ಬಟವಾಡಿ ಮಾಡ್ತಾ ಇದ್ವಿ ನಾವು. ಅದಾದಮೇಲೆ ಊರಿನ ಹಳ್ಳಿಯ ವಾತಾವರಣದಲ್ಲಿ, ಮಲೆನಾಡಿನ ವಾತಾವರಣದಲ್ಲಿ ಬೆಳೆದು ನಂತರ ನನ್ನ ಸ್ಕೂಲಿಂಗಿನ್ನು ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಮಾಡ್ತೀನಿ ನಾನು. ಇವತ್ತಿನ ದಿನ ನಾವೇನಾದರೂ ನಿಂತು ಇಲ್ಲಿ ಮಾತಾಡ್ತಾ ಇದ್ದೀವಿ, ಸಮಾಜದಲ್ಲಿ ಏನಾದ್ರು ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ರಾಮಕೃಷ್ಣಾಶ್ರಮದ ಸ್ವಾಮೀಜಿಗಳು ನಮ್ಮನ್ನು ತೀಡಿದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಅದಾದಮೇಲೆ ನಾನು ಇಂಜಿನಿಯರಿಂಗ್ ಮಾಡಿದೆ. 1993ನಲ್ಲಿ ನನ್ನ ಇಂಜಿನಿಯರಿಂಗ್ ಮುಗೀತು. 93ನಲ್ಲಿ ಇಂಜಿನಿಯರಿಂಗ್ ಮುಗಿದ ಮೇಲೆ ನನಗೆ ಸ್ವಂತ ಉದ್ಯಮ ಮಾಡಬೇಕು ಅಂತ ಒಂದು ಭಾಳ ಹಂಬಲ ಇತ್ತು. ಹಾಸನದಲ್ಲಿ ಟೆಲಿಫೋನ್ ಫ್ಯಾಕ್ಟ್ರಿ ಹಾಕೋಣ ಅಂತ ಯೋಚನೆ ಮಾಡಿದೆ, ಆಗಲಿಲ್ಲ. ಡೈರೆಕ್ಟಾಗಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿದವನು ನಾನು ಸೀದಾ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ಶುರು ಮಾಡಿಬಿಟ್ಟೆ. ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಗೂ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ಗೂ ತಾಳೆಗರಿ ಇಲ್ಲ, ಬೋಳೆಗರಿ ಇಲ್ಲ, ಒಂದಕ್ಕೊಂದಕ್ಕೆ ಲೆಕ್ಕ ಇಲ್ಲ. ನನ್ನ ದೊಡ್ಡ ವೀಕ್ನೆಸ್ ಇತ್ತು. ವೀಕ್ನೆಸ್ ಏನಂದರೆ ಹೋಮ್ ಸಿಕ್ಕು, ಮನೆಗೆ ಹೋಗ್ಬಿಡ್ಬೇಕು, ಮನೆಯಲ್ಲಿ ತಾಯಿ ಮಾಡಿದ ಊಟ ಮಾಡಿಬಿಡ್ಬೇಕು, ಅಪ್ಪ ಅಮ್ಮನ ಜೊತೆ ಇರಬೇಕು. ದಿಸ್ ವಾಸ್ ಮೈ ಹೋಮ್ ಸಿಕ್ನೆಸ್. ಸೊ ಹಾಗಾಗಿ ಹಾಸನಕ್ಕೆ ಹತ್ತಿರ, ಗೊರೂರ್ಗೆ ಹತ್ತಿರ 24 ಕಿಲೋಮೀಟ್ರು ಆಟೋಮೊಬೈಲ್ ಸ್ಪೇರ್ ಪಾರ್ಟ್ ಬಿಸ್ನೆಸ್ ಮಾಡಿದೆ. ಅಲ್ಲೊಂದು ಎಡವಟ್ಟು ಮಾಡಿದೆ, ಒರಿಜಿನಲ್ ಸ್ಪೇರ್ ಪಾರ್ಟ್ಸ್ ಅಂತ ಮಾಡಿದೆ. ಆಟೋಮೊಬೈಲಲ್ಲಿ ಬರೀ ಒರಿಜಿನಲ್ ಸ್ಪೇರ್ ಪಾರ್ಟ್ಸ್ ಮಾಡಿದ್ರೆ ಸರ್ವೈವ್ ಆಗೋದು ಭಾಳ ಕಷ್ಟ. ಅದರಲ್ಲಿ ಎಲ್ಲ ಥರದ ಪ್ರಾಡಕ್ಟ್ಸ್ನೂ ಇಡಬೇಕಾಗತ್ತೆ.
ನನಗೆ ಆ ಮೆಕ್ಯಾನಿಕ್ಸ್ ಜೊತೆ ಇಂಟ್ರಾಕ್ಷನ್ನು ಯಾಕೋ ಸರಿ ಹೊಂದಲಿಲ್ಲ. ಅಂದರೆ ನಾನು ಆ ಬಿಸ್ನೆಸ್ ಕೆಟ್ಟದು ಅಂತ ಹೇಳ್ತಾ ಇಲ್ಲ, ಆ ಬಿಸ್ನೆಸ್ಗೆ ನಾನು ಸರಿ ಹೊಂದ್ಕೊಳ್ಳಿಲ್ಲ ಅಂತ ಹೇಳ್ತಾ ಇದ್ದೀನಿ. ಐ ವಾಸ್ ನಾಟ್ ಸೂಟಬಲ್ ಫಾರ್ ದಟ್ ಬಿಸ್ನೆಸ್. ನಮ್ಮ ತಂದೆ ಕಾಲ್ಗೇಟ್ ಶೇರ್ಸ್ನ ವ್ಯಾಪಾರ ಮಾಡಿ 9 ಲಕ್ಷ ದುಡ್ಡು ಕೊಟ್ಟಿದ್ರು. 9 ಲಕ್ಷದ ಸ್ಪೇರ್ ಪಾರ್ಟ್ ಹಾಕಿದ್ದೀನಿ, ಅಂಗಡಿನಲ್ಲಿ ಸ್ಪೇರ್ ಪಾರ್ಟ್ ಇದೆ, ಬಿಸ್ನೆಸ್ ಇಷ್ಟ ಆಗ್ತಾ ಇಲ್ಲ, ಏನು ಮಾಡ್ಬೇಕು ಹೇಳಿ? ಸೊ ನನಗೇನಾಯ್ತು, ಅವಾಗ ಇನ್ನೂ ನಾನು ಐ ವಾಸ್ ಜಸ್ಟ್ ಯಂಗ್ ಪರ್ಸನ್ ಫ್ರಮ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮುಗಿಸಿ ಬಂದಿದ್ದೆ. ಆವಾಗ ನನಗೆ ಸ್ವಲ್ಪ ತಲೆ ಕೆಟ್ಟುಬಿಟ್ಟು ಐ ಬಿಕೇಮ್ ಎ ಚೈನ್ ಸ್ಮೋಕರ್. ಚೈನ್ ಸ್ಮೋಕಿಂಗ್ ಹೆಂಗೆ ಅಂದರೆ, ನನ್ನ ಹೆಸರು GK ಪ್ರಮೋದನ್ನು TP ಕೈಲಾಸಂ ಹೆಂಗೆ ಬರೆಯೋರು ಹಂಗೆ ಬರೀತಾ ಇದ್ದೆ ಸ್ಮೋಕಿಂಗಲ್ಲಿ, ಚೈನ್ ಸ್ಮೋಕಿಂಗ್. ಅದಾದಮೇಲೆ ಕೊನೆಗೆ ಡಿಪ್ರೆಷನ್ ಆಯಿತು. ಡಿಪ್ರೆಷನ್ ಆದಮೇಲೆ ನಮ್ಮ ಫಾದರ್ ಹೇಳಿದರು, ಯು ಕ್ಯಾನ್ ಲೂಸ್ ಎನಿಥಿಂಗ್ ಇನ್ ಯುವರ್ ಲೈಫ್ ಬಟ್ ನಾಟ್ ಬಟ್ ದಿ ಕಾನ್ಫಿಡೆನ್ಸ್. ನಾಟ್ ಬಟ್ ದಿ ಕಾನ್ಫಿಡೆನ್ಸ್. ನಿನಗೆ ವ್ಯಾಪಾರ ಇಷ್ಟ ಆಗದೇ ಇರೋ ವ್ಯಾಪಾರದಿಂದ ಆಚೆ ಬಾ, ಬಟ್ ಯು ಡೂ ಸಮಥಿಂಗ್ ಎಲ್ಸ್. ಸರಿ, ಹಾಗೆ ಸ್ಪೇರ್ ಪಾರ್ಟ್ಸ್ನ ವ್ಯಾಪಾರ ಮಾಡಲಿಕ್ಕೆ ಹೋದೆ. ವಾಪಸ್ಸು JC ರೋಡಿಗೆ ಬಂದೆ. JC ರೋಡಲ್ಲಿ ಕೇಳಿದೆ, 100 ರೂಪಾಯಿ ಸ್ಪೇರ್ ಪಾರ್ಟ್ಸ್ನ 10 ರೂಪಾಯಿ ಕೇಳ್ತಾರೆ. ಬೇಕಾದ್ರೆ ಕೊಡಿ, ಬಿಟ್ಟರೆ ಬಿಡಿ, ಕ್ರೆಡಿಟ್ ಕೊಡಿ, ಕ್ರೆಡಿಟ್ ಕೊಟ್ಟು ಹೋಗಿ ಅಂತ ಹೇಳ್ತಾರೆ. ಹೇಗೆ ಮಾಡ್ತೀರಾ 9 ಲಕ್ಷದ ಸ್ಪೇರ್ ಪಾರ್ಟ್ಸ್ನ? ಆ ಟೈಮಲ್ಲಿ ನನ್ನ ಸ್ನೇಹಿತ ಆಟೋಮೊಬೈಲ್ ಡಿಪ್ಲೊಮಾ ಮಾಡಿ ಬಂದಿದ್ದ, ನಮ್ಮ ಊರಿಂದ ಅರ್ಕಲ್ಗೂಡು ಅಂತ ಊರಲ್ಲಿ. ಅವನಿಗೆ ಕರೆದೆ, ನೋಡಪ್ಪ ನೀನು ಆಟೋಮೊಬೈಲ್ ಡಿಪ್ಲೊಮಾ ಮಾಡಿದೀಯಾ, ಕೆಲಸ ಸಿಗ್ತಾ ಇಲ್ಲ, ನಿಂದೇ ಸ್ವಂತ ಸ್ಪೇರ್ ಪಾರ್ಟ್ಸ್ ಅಂಗಡಿ ಶುರು ಮಾಡು ಅಂತ ಹೇಳಿ 9 ಲಕ್ಷದ ಸ್ಪೇರ್ ಪಾರ್ಟ್ಸ್ನ ಅವನಿಗೆ ಕೊಟ್ಟು ಅವನ ಬಳಿ ಒಂದು ಅಗ್ರಿಮೆಂಟ್ ಮಾಡಿಕೊಂಡೆ. ಪ್ರತಿ ತಿಂಗಳು 2 ವರ್ಷ ಅವನು ನನಗೆ ಹಣವನ್ನು ವಾಪಸ್ ಕೊಡಬೇಕು ಅಂತ. ಶಫಿ ಅಂತ ಇವತ್ತು ಅರ್ಕಲ್ಗೂಡಿನಲ್ಲಿದ್ದಾನೆ. ಡಿಸ್ಟ್ರಿಕ್ಟಲ್ಲಿ ನಂಬರ್ 1 ಆಟೋಮೊಬೈಲ್ ಸ್ಪೇರ್ ಪಾರ್ಟ್ ಡಿಸ್ಟ್ರಿಬ್ಯೂಟರ್ ಆಗಿದ್ದಾನೆ. ಜೀವನದಲ್ಲಿ ಇನ್ನೊಂದು ಪಾಠ ಕಲಿತೆ. ಏನು ಪಾಠ ಕಲಿತೆ ಅಂದರೆ, ನಾವು ಬೀಳಬೇಕಾದ್ರೂ ಸಹ ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ಅವ್ರು ಉದ್ಧಾರ ಆದರೆ ನಾಳೆ ದಿನ ಎಲ್ಲರೂ ಉದ್ಧಾರ ಆಗ್ತೀವಿ ಅಂತ. ಹ್ಯಾಪಿನೆಸ್ ಇಸ್ ನಾಟ್ ಅಬೌಟ್ ಯು ಬೀಯಿಂಗ್ ಹ್ಯಾಪಿ, ಹ್ಯಾಪಿನೆಸ್ ಇಸ್ ಆಲ್ಸೋ ಸೀಯಿಂಗ್ ಅದರ್ಸ್ ಬೀಯಿಂಗ್ ಸಕ್ಸಸ್ಫುಲ್ ಅನ್ನೋ ಪಾಠ ನನಗೆ ಅರ್ಥ ಆಯಿತು. ಜೀವನದಲ್ಲಿ ಒನ್ ವಿಂಡೋ ಕ್ಲೋಸಸ್, ಅನದರ್ ವಿಂಡೋ ಓಪನ್ಸ್. ಸೊ ಆಟೋಮೊಬೈಲ್ ಶಾಪ್ನ ಕ್ಲೋಸ್ ಮಾಡಿದೆ. ಅಲ್ಲಿ ನನಗೆ ನನ್ನ ಬಾಳ ಸಂಗಾತಿ ಶುಭ ಸಿಕ್ಕಿದ್ಲು. ಇಬ್ಬರು ಪ್ರೀತಿ ಮಾಡಿದ್ವಿ. ಇದೊಳ್ಳೆ ಕತೆ ಆಯ್ತಲ್ಲ, ಪ್ರೀತಿ ಮಾಡಿದ್ವಿ, ದುಡ್ಡಿಲ್ಲ, ಮದುವೆ ಆಗಬೇಕು. ಹೇಗಾಗ್ತೀರಾ ಮದುವೆನ? ದೆನ್ ಐ ಡಿಸೈಡೆಡ್ ಟು ಕಮ್ ಟು ಬ್ಯಾಂಗ್ಳೂರಿಗೆ ಬಂದೆ. ಬ್ಯಾಂಗ್ಳೂರಿಗೆ ಬಂದು 1995ನೇ ಇಸ್ವಿನಲ್ಲಿ 1 ವರ್ಷ ಕೆಲಸ ಹುಡುಕಿದೆ. ಹೇಗೆ ಇಂಟರ್ವ್ಯೂ ಫೇಸ್ ಮಾಡಬೇಕು ಗೊತ್ತಿಲ್ಲ, ಹೇಗೆ ಅಪ್ರೋಚ್ ಮಾಡಬೇಕು ಗೊತ್ತಿಲ್ಲ, ಹೇಗೆ ಕಂಪ್ನಿಗಳ ಜೊತೆ ಮಾತಾಡಬೇಕು ಗೊತ್ತಿಲ್ಲ, ಡ್ರೆಸ್ ಕೋಡ್ ಗೊತ್ತಿಲ್ಲ. ಹಳ್ಳಿ ಹುಡುಗ ಸುಮ್ಮನೆ ಬೆಂಗಳೂರಲ್ಲಿ ಸುತ್ತಾ ಇದ್ದೀನಿ, ಕೆಲಸ ಸಿಗಲಿಲ್ಲ. ಕೆಲಸ ಸಿಗದೆ ಆದಮೇಲೆ ಈ ಬರೆಯೋ ಒಂದು ಹುಚ್ಚಿತ್ತು. ಕನ್ನಡಪ್ರಭನಲ್ಲಿ ನಾನು ಐ ರೋಟ್ ಅನ್ ಆರ್ಟಿಕಲ್, ಜಾಬ್ ಹಂಟಿಂಗ್ ಅಂತ ಒಂದು ಆರ್ಟಿಕಲ್ ಬರೆದೆ. ಆರ್ಟಿಕಲ್ ಬರೆದ ಮೇಲೆ GK ಪ್ರಮೋದ್, ಗೊರೂರು K ಪ್ರಮೋದ್ ಫೇಮಸ್ ಆಗಿಬಿಟ್ಟೆ. ದುಡ್ಡಿಲ್ಲ. ಜೀವನದಲ್ಲಿ 2ನೇ ಪಾಠ ಕಲಿತೆ, ಬರೀ ಫೇಮಸ್ ಆದರೆ ಸಾಕಿಲ್ಲ, ದುಡ್ಡು ಇರಬೇಕು ಲೈಫಲ್ಲಿ. ಆಮೇಲೆ ನನಗೆ ಬೈನರಿ ಸಿಸ್ಟಮ್ಸ್ ಅಂತ ನಮ್ಮ ಹರೀಶ್ ಶೆಟ್ಟರ್ ಕಂಪ್ನಿಯಲ್ಲಿ ಕೆಲಸ ಸಿಕ್ತು. ಆ್ಯಪಲ್ ಮ್ಯಾಕಿಂತೋಷ್ನ ವ್ಯಾಪಾರ ಮಾಡಿದೆ. ವ್ಯಾಪಾರ ಮಾಡಿ ನಂತರ ನಾನು ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡಿ, ಸಾಫ್ಟ್ವೇರ್ ಉದ್ಯಮಕ್ಕೆ ಬಿಸ್ನೆಸ್ನ ತೊಗೊಂಡು ಬರುವಂತಹ ಕಂಪ್ನಿಗಳಲ್ಲಿ ಕೆಲಸ ಮಾಡಿ, ಎಲ್ಲ ನನ್ನ ಬಾಸ್ಗಳೇನಿದ್ದಾರೆ ಇವತ್ತಿಗೂ ನನಗೆ ಅವ್ರ ಜೊತೆ ಒಳ್ಳೆ ಬಾಂಧವ್ಯ ಇದೆ. ಇದು 3ನೇ ಪಾಠ ಲೈಫಲ್ಲಿ. ನೆಟ್ವರ್ಕ್ ಇಸ್ ನೆಟ್ವರ್ತ್. ಯಾರೋ ಶಾಲೆಯಲ್ಲಿರೋ ಕೊನೆ ಬೆಂಚಲ್ಲಿ ಕೂತಿರೋನು ಪ್ರಯೋಜನ ಇಲ್ಲ, ಅವನ ಜೊತೆ ಕಾಂಟ್ಯಾಕ್ಟೇ ಬೇಕಿಲ್ಲ ಅಂತ ಯಾರು ಅನ್ಕೊಂಡಿರ್ತೀರ, ದಯವಿಟ್ಟು ಕೊನೆ ಬೆಂಚಲ್ಲಿ ಕೂತಿರೋರು ಇವತ್ತು ಸಕ್ಸಸ್ಫುಲ್ ಆಗಿರೋದು. ಹಂಗಂತ ಮುಂದಿನ ಬೆಂಚವ್ರು ಸಕ್ಸಸ್ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಅಲ್ಲಿಂದ ನಾನು ಬೈನರಿ ಸಿಸ್ಟಮ್ಸಲ್ಲಿ ಕೆಲಸ ಮಾಡಿದೆ. IDC ಅಂತ ಇಂಟರ್ನ್ಯಾಷನಲ್ ಡೇಟಾ ಕಾರ್ಪೊರೇಷನಲ್ಲಿ ಕೆಲಸ ಮಾಡಿದೆ. 2001ನೇ ಇಸ್ವಿನಲ್ಲಿ ನನಗೊಂದು ಘಟನೆ ನಡೀತು ನನ್ನ ಕೆರಿಯರಲ್ಲಿ. ಕಂಪ್ನಿ ಹೆಸರು ಕಾನ್ಫಿಡೆನ್ಷಿಯಲ್ ಆಗಿರಲಿ. ನನಗೆ ಯುರೋಪಿಯನ್ ಮಾರ್ಕೆಟ್ಸಲ್ಲಿ ವ್ಯಾಪಾರ ತರಬೇಕು, ಯುರೋಪಿಯನ್ ಮಾರ್ಕೆಟ್ಸಲ್ಲಿ ಸಾಫ್ಟ್ವೇರ್ ಬಿಸ್ನೆಸ್ ತರಬೇಕು ಅಂತ ನನಗೆ ನಾಮಿನೇಟ್ ಮಾಡಿದರು. 2000ರಲ್ಲಿ ರಿಸಿಷನ್ ಅಂದ್ರೇನು, ಬಿಸ್ನೆಸ್ ಕಡಿಮೆ ಆಗ್ತಾ ಇತ್ತು. ಇಲ್ಲಿಂದ ಯುರೋಪ್ಗೆ ಹೋಗಿ ನಾವು ಬಿಸ್ನೆಸ್ ತರಬೇಕಾಗಿತ್ತು. ಕಂಪ್ನಿ ಒಂದು ತೀರ್ಮಾನ ತಗೊಂತು. ಏನು ತೀರ್ಮಾನ ತಗೊಂತು? ಸಂಬಳ ಯಾರಿಗೆ ಜಾಸ್ತಿ ಕೊಡ್ತಾ ಇದ್ದೀವಿ? ಸೇಲ್ಸ್ ಅವ್ರಿಗೆ ಜಾಸ್ತಿ ಕೊಡ್ತಾ ಇದ್ದೀವಿ. ಕಂಪ್ನಿಲಿ ಎಷ್ಟು ಜನ ಇದ್ದಾರೆ? 400 ಜನ ಇದ್ದಾರೆ. ಸೇಲ್ಸ್ ಅವ್ರಿಗೆ ಜಾಸ್ತಿ ಸಂಬಳ ಕೊಡಿಸ್ತಿದ್ರಿಂದ 14 ಜನ ಸೇಲ್ಸ್ ಅವ್ರನ್ನ ಕಂಪ್ನಿಯಿಂದ ತೆಗೆದು ಹಾಕಿ. ಸೋಮವಾರ ಆಫೀಸ್ಗೆ ಹೋದೆ. ನನ್ನ ಟೇಬಲ್ ಮೇಲೆ ಪಿಂಕ್ ಸ್ಲಿಪ್ ಯಾರಿಗಾದ್ರು ಸಿಕ್ಕಿದೆಯಾ? ನೀವು ಯಾರು ಕೆಲಸ ಮಾಡಬೇಕಾದ್ರೆ, ಯಾರು ಕೆಲಸನೇ ಮಾಡಿಲ್ಲ, ಸ್ವಂತ ಉದ್ಯೋಗಗಳು ಅಥವಾ ಬೇರೆ ಕಡೆ ಕೆಲಸ ಮಾಡ್ತಿದ್ರೆ ಗೊತ್ತಿಲ್ಲ. ಪಿಂಕ್ ಸ್ಲಿಪ್ ಅಂದರೆ ಯು ಆರ್ ನಾಟ್ ರಿಕ್ವೈರ್ಡ್ ಫಾರ್ ದ ಜಾಬ್. ಸೋಮವಾರ ಬೆಳಿಗ್ಗೆ 2000ನೇ ಇಸ್ವಿನಲ್ಲಿ ಟೇಬಲ್ ಮೇಲೆ ಪಿಂಕ್ ಸ್ಲಿಪ್ ಇದೆ. ಅವತ್ತಿನ ದಿನ ನಮ್ಮ ಇಂಡಿಯನ್ ಕಾಂಟೆಸ್ಟ್ನ ಹೇಳ್ತಿರೋದು, ಜೆಂಡರ್ ಬಯಾಸ್ ಮಾಡ್ತಾ ಇಲ್ಲ, ಮೇಲು ಫಿಮೇಲ್ ಎಲ್ಲ ಒಂದೇ.
ಅವತ್ತಿನ ದಿನ ಕೆಲಸ ಇಲ್ಲ ಅಂದರೆ ಹೌ ಡು ಯು ಫೀಲ್? ಛೇ, ಏನಿದು ಜೀವನ ಇದೆ, ನಾನು ಕೆಲಸ ಕಳ್ಕೊಂಡ್ಬಿಟ್ಟೆ, ಹಿಂಗಾಗೋಯ್ತು ಅಂತ ಒಳ್ಳೆ ಮುಖನ ಒಳ್ಳೆ ಪ್ಯಾದೆ ನಾರಾಯಣನ್ ಥರ ಮುಖ ಮಾಡ್ಕೊಂಡು ಮನೆಗೆ ಬಂದೆ. ಫಾರ್ಚುನೇಟ್ಲಿ ನಮ್ಮ ಮನೆಯೊಳು ಸ್ವಲ್ಪ ಸ್ಪೋರ್ಟಿವ್ ಆಗಿದ್ದಾಳೆ. ರೀ, ಮೊದಲನೇ ಹನಿಮೂನ್ ಚೆನ್ನಾಗಿಲ್ಲ, ಇನ್ನೊಂದು ಹನಿಮೂನ್ಗೆ ಹೋಗೋಣ ಅಂದ್ವಿ, ಇನ್ನೊಂದು ಹನಿಮೂನ್ಗೆ ಹೋಗಿ ಬಂದ್ವಿ. ಮನೆ ವಾಪಸ್ ಬಂದು ಮತ್ತೆ ಕೆಲಸ ಹೊಡೆದೆ, ಮತ್ತೆ ಕೆಲಸ ಸೇರಿಕೊಂಡೆ. ಇವತ್ತಿನ ದಿನ ನಾನು ಅವಲೋಕನ ಮಾಡಿದಾಗ ಯಾಕೆ ನನ್ನ ಬಾಸ್ ಅವತ್ತಿನ ದಿನ ನಮ್ಮನ್ನು ಕೆಲಸದಿಂದ ತೆಗೆದ್ರು ಅಂತಂದರೆ, 430 ಜನದ ಕೆಲಸ ಸೇವ್ ಮಾಡಲಿಕ್ಕೆ ಅವ್ರು 14 ಜನ ತೆಗಿಬೇಕಾಗಿತ್ತು ಕಣ್ರಿ. ಅದರಿಂದ ಅವರು ಡಿಸಿಷನ್ ತಗೊಂಡಿದ್ದಾರೆ. ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಅದೇ ಕಂಪನಿಯ CEO ಅವರು ಇವತ್ತಿನ ದಿನ ನಮ್ಮ ಫುಡ್ ಬಿಸ್ನೆಸ್ಸಲ್ಲಿ ನೀವು ಎಕ್ಸ್ಪೆಂಡ್ ಮಾಡಿ, ಭಾರತಾದ್ಯಂತ ಎಕ್ಸ್ಪೆಂಡ್ ಮಾಡಿ, ನಾನು 10 ಕೋಟಿ ಹಣ ಹಾಕ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಏನು ಹೇಳಲಿಕ್ಕೆ ಹೊರಡ್ತಾ ಇದ್ದೀನಿ ಅಂತಂದರೆ, ಡಿಸಿಷನ್ಸ್ ಟೇಕನ್ ಆನ್ ಒನ್ ಆ್ಯಂಗಲ್ ಲುಕ್ಸ್ ವೆರಿ ಹಾರ್ಶ್ ಫಾರ್ ಅಸ್, ಬಟ್ ಇಟ್ ಈಸ್ ನಾಟ್ ದ ಟ್ರೂತ್ ಫ್ರಮ್ ದ ಅದರ್ ಆ್ಯಂಗಲ್. ಸೊ ಆ ಘಟನೆ ನಡೀತು. ಅಲ್ಲಿಂದ ನಾನು ತೈವಾನ್ಗೆ ಹೋದೆ. ತೈವಾನಲ್ಲಿ ಒಂದು ಸಾಫ್ಟ್ವೇರ್ ಕಂಪ್ನಿಯನ್ನು ಬೆಳೆಸಿದೆ, ಕಂಟ್ರಿ ಮ್ಯಾನೇಜರ್ ಆಗಿ ಬೆಳೆಸಿದೆ. 2006ರಲ್ಲಿ ನಮ್ಮ ಮನೆಯವರು ಹೇಳಿದರು, ನೀವು ಯು ಶುಡ್ ಸ್ಟಾಪ್ ಟಾಕಿಂಗ್ ಅಬೌಟ್ ಎಂಟರ್ಪ್ರಿನರ್ಶಿಪ್ ಆರ್ ಸ್ಟಾರ್ಟ್ ಡೂಯಿಂಗ್ ಬಿಸ್ನೆಸ್. ಬಿಸ್ನೆಸ್ ಮಾಡಬೇಕು. ಇಲ್ಲ, ಶುರು ಮಾಡಿಲ್ಲ, ನಿಲ್ಲಿಸಿ. 2006ರಲ್ಲಿ ಸಾಫ್ಟ್ವೇರ್ ಕಂಪ್ನಿ ಶುರು ಮಾಡಿದ್ವಿ, ಇಂದು ಸಾಫ್ಟ್ ಅಂತ. ಇಂದು ಸಾಫ್ಟ್ ಅಂತಂದರೆ YINDU ಅಂದರೆ ಇಂಡಿಯಾ ಅಂತ, ಸಾಫ್ಟ್ ಅಂದರೆ ಸಾಫ್ಟ್ವೇರ್ ಕಂಪ್ನಿ. 2006ರಲ್ಲಿ ಶುರು ಮಾಡಿದ್ವಿ. ಕಂಪ್ನಿ ಚೆನ್ನಾಗಿ ನಡೀತು. ತೈವಾನ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಂತ ವರ್ಲ್ಡ್ಸ್ ಲಾರ್ಜೆಸ್ಟ್ ಚಿಪ್ಸೆಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಜೊತೆ ನಾವು ಟೈಅಪ್ ಮಾಡಿದ್ವಿ. ಪವರ್ ಚಿಪ್ ಕಂಪ್ನಿ ಜೊತೆ ಟೈಅಪ್ ಮಾಡಿದ್ವಿ. ಕಂಪ್ನಿನ 60ರಿಂದ 70 ಸಾಫ್ಟ್ವೇರ್ ಉದ್ಯಮಿಗಳಿಗೆ ಅವಕಾಶ ಕೊಟ್ವಿ. ಮತ್ತೆ 2010ರಲ್ಲಿ ರಿಸಿಷನ್ ಆಯಿತು. ಬಿಸ್ನೆಸ್ ಸ್ಟಾರ್ಟೆಡ್ ಗೋಯಿಂಗ್ ಡೌನ್. ನಿಮಗೂ ಸಹ ನಿಮ್ಮ ಬಿಸ್ನೆಸ್ ಜರ್ನಿಯಲ್ಲಿ ಅಪ್ ಆ್ಯಂಡ್ ಡೌನ್ ಆಗಿದೆಯಾ, ಆಗಿಲ್ವಾ? ಯಾರು ಏನು ಮಾತಾಡ್ತಾ ಇಲ್ಲ. ಸರ್, ನಿಮ್ಗೆ ಆಗಿಲ್ವಾ? ಆಗಿಲ್ಲದವ್ರು ಭಾಳ ಸಂತೋಷ. ಆಗಿದೆ. ಸೊ 2010ರಲ್ಲಿ ಡೌನ್ ಆಯಿತು. ಡೌನ್ ಆಗಿ ನಮ್ಮ ಬ್ಯಾಲೆನ್ಸ್ ಶೀಟ್ನ ಅನಲೈಸ್ ಮಾಡಿದಾಗ 90 ಲಕ್ಷ ಸಾಲ ಆಗಿದೆ ಕಂಪ್ನಿ ಮೇಲೆ. 90 lakhs ವಾಸ್ ದ ಲೋನ್. ಓಡಿ ಕೊಡಬೇಕಾಗಿತ್ತು ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ. ಫೈನಾನ್ಸ್ ಹ್ಯಾಂಡಲ್ ಮಾಡೋಕ್ಕೆ ನಮಗೆ ಗೊತ್ತಿರಲಿಲ್ಲ. ಬ್ಯಾಂಕ್ಗಳು ವಿತ್ ಡ್ಯೂ ರೆಸ್ಪೆಕ್ಟ್ ನಮ್ಮಂಥ MSMEಗಳನ್ನೇ ಹಿಡಿದು ಅಟ್ಯಾಕ್ ಮಾಡ್ತಾರೆ ಅವರು. ನಮ್ಮ NPA ಅಮೌಂಟ್ ನೀವು ತೊಗೊಂಡ್ರೆ ದೊಡ್ಡ ಕಂಪ್ನಿಗೆ NPAಗೆ ಏನಿಲ್ಲ, ಬಟ್ ನಮ್ಮನ್ನೇ ಅಟ್ಯಾಕ್ ಮಾಡ್ತಾರೆ ಅವರು. ನಾವು ಸಿಗ್ತೀವಲ್ಲ ಈಸಿಯಾಗಿ. ಸೊ ಆಯಿತು, 90 ಲಕ್ಷ ಸಾಲ ಆಯಿತು. ಏನು ಮಾಡಬೇಕು ಅವಾಗ? ಆವಾಗ ನನಗೆ ನನ್ನ ಬಾಲ್ಯ ಸ್ನೇಹಿತ ಬಾಂಬೆಲಿರೋನು 90 ಲಕ್ಷ ಸಾಲ ಕೊಡ್ತಾನೆ. ಇನ್ನೊಂದು ಪಾಠ ಜೀವನದಲ್ಲಿ ಕಲಿತೆ, ಬಾಲ್ಯ ಸ್ನೇಹಿತರನ್ನ ಚೆನ್ನಾಗಿ ಇಟ್ಕೋಬೇಕು ಲೈಫಲ್ಲಿ. 90 lakhs ಈ ಟ್ರಾನ್ಸ್ಫರ್ಡ್ ದ ಅಮೌಂಟ್ ದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಓವರ್ ನೈಟ್. ಶ್ರೀಶಾ ಅಂತ, ಗುರು ಶ್ರೀಶಾ ಅಂತ ಟ್ರಾನ್ಸ್ಫರ್ ಮಾಡ್ತಾನೆ. ಸಾಲ ತೀರುತ್ತೆ. ಆಮೇಲೆ ನಾನು ನಂದು 2 ಸೈಟ್ಗಳನ್ನು ಸೇಲ್ ಮಾಡಿ ಅವನ ಸಾಲ ತೀರಿಸ್ತೀನಿ. ಸೊ ಎಲ್ಲ ಫ್ಯಾಮಿಲಿಯಿಂದ ಏನಂತಾರೆ, ಇವನೇನೋ ಸ್ವಂತ ಮಾಡ್ದ, ಹುಚ್ಚ, ಸೈಟ್ ಕಳ್ಕೊಂಡ. ಸೈಟ್ ಹೋಯ್ತು, ಸಾಲ ತೀರ್ತು, ಬಟ್ ಐ ವಾಸ್ ಹ್ಯಾಪಿ. ನಾನು ಕೊನೆಗೆ ನಮ್ಮ ಮನೆಯೊಳಗೆ ಹೇಳಿದೆ, ಬಂದ್ಬಿಡಿ ಇಂಡಿಯಾಗೆ ಅಂತ. ಅವ್ರು ಪ್ರಶ್ನೆ ಕೇಳಿದ್ರು, ಯಾಕೆ ಬರಬೇಕು ಇಂಡಿಯಾಗೆ? ಏನಿದೆ? ವಾಟ್ ಈಸ್ ದಟ್ ಯು ಹ್ಯಾವ್ ದಟ್ ಐ ಕ್ಯಾನ್ ಕಮ್ ಟು ಇಂಡಿಯಾ? ನಮ್ಮ ತಂದೆ ಹೇಳಿದ ಜ್ಞಾಪಕ ಆಯಿತು. ಐ ಡೋಂಟ್ ಹ್ಯಾವ್ ಎನಿಥಿಂಗ್, ಬಟ್ ಐ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಲೈಫ್. ಇದನ್ನು ನಾನು ಫಸ್ಟ್ ಫೇಸ್ ಆಫ್ ಮೈ ಲೈಫ್ ಅಂತ ಕರಿತೀನಿ. ಪ್ರೀ ಸೆಕೆಂಡ್ ಗೇರ್ ಅಂತ ಕರಿತೀನಿ. ಪೋಸ್ಟ್ ಸೆಕೆಂಡ್ ಗೇರ್ ಸ್ಟೋರಿ ಹೇಳಲ್ಲ, ಇಲ್ಲ ಇಲ್ಲಿಗೆ ಟರ್ಮಿನೇಟ್ ಮಾಡಲ್ಲ? ಓಕೆ, ನೀವು ಹೇಳಿ ಅಂದರೆ ಅನುಮತಿ ತಗೊಂಡು ಮುಂದೆ ಹೋಗ್ತೀನಿ. 2010ರಲ್ಲಿ ತಲೆ ಕೆಟ್ಟೋಯ್ತು. ಐ ಟೋಲ್ಡ್ ಮೈ ವೈಫ್, ನಾವು ಊರಿಗೆ ಹೋಗ್ತೀನಿ. ಊರಿಗೆ ಹೋಗಿ ಏನು ಮಾಡ್ತೀರಾ ಗೊತ್ತಿಲ್ಲ, 6 ತಿಂಗಳು ಫ್ರೀ ಆಗಿರ್ಬೇಕು. ನಾನು ಊರಿಗೆ ಹೋದೆ. ನಮ್ಮ ತಾಯಿ ಒಳ್ಳೆ ಊಟ ಹಾಕಿದ್ರು, ಊಟ ಮಾಡಿದೆ. 2000ದಿಂದ ಆಸ್ ಎ ಸೋಷಿಯಲ್ ವರ್ಕ್ ಸಣ್ಣ ಉದ್ಯಮಿಗಳಿಗೆ ಮಾರ್ಗದರ್ಶನ ಮಾಡ್ತಾಯಿದ್ದೆ. ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ರೂಟ್ ಸೆಟ್ ಅನ್ನೋ ಸಂಸ್ಥೆಯಿಂದ ನನಗೆ ಕನ್ನಡದಲ್ಲಿ MBA ಪಾಠಗಳನ್ನು ಮಾಡುವಂಥ ಅವಕಾಶ ಕೊಟ್ಟಿದ್ದರು. ಮಾರ್ಗದರ್ಶನ ಮಾಡ್ತಾಯಿದ್ದೆ, ಫ್ರೀಯಾಗಿ ಮಾಡ್ತಾಯಿದ್ದೆ. ಮನೇಲಿ ಎಲ್ಲರೂ ಕೇಳೋರು ನನ್ನನ್ನು, ಏನಪ್ಪ ಸ್ಯಾಟರ್ಡೆ ಸಂಡೇ ಹೋಗಿ ಫ್ರೀಯಾಗಿ ಮಾಡ್ತೀಯಲ್ಲ, ಏನು ಸಿಗುತ್ತೆ ನಿನಗೆ? ಏನು ಸಿಗುತ್ತೋ ಸಿಗಲ್ವೋ ನನಗೆ ಗೊತ್ತಿಲ್ಲ, ನನ್ನ ಆತ್ಮಕ್ಕೆ ಸಂತೋಷ ಸಿಗುತ್ತೆ ಅಂತ ಹೇಳ್ತಾ ಇದ್ದೆ. 2010ರಲ್ಲಿ ಈ ಕಲಿಕೆಗಳೆಲ್ಲದನ್ನು ನಾನು ಡಾಕ್ಯುಮೆಂಟ್ ಮಾಡಿ ಒಂದು ಸೆಕೆಂಡ್ ಗೇರ್ ಅನ್ನುವ ಒಂದು ಪುಸ್ತಕವನ್ನು ಮಾಡಿದೆ ಇಂಗ್ಲೀಷಲ್ಲಿ. ಪುಸ್ತಕದ ಬೆಲೆ 499 ಕಣ್ರಿ 2010ರಲ್ಲಿ. ಕಡಿಮೆ ಪ್ರೈಸ್ ಅಲ್ಲ. ನಾನು ಯಾವತ್ತೂ ಹೇಳೋದೇನೆಂದರೆ MSMEಸ್ಗೆ ಡೋಂಟ್ ಡಿವ್ಯಾಲ್ಯೂ ಯುವರ್ ಸೆಲ್ಫ್. ಮಾರ್ಕೆಟಲ್ಲಿ ಆರ್ಡರ್ ಬೇಕು ಅಂತ ಕಡಿಮೆ ಮಾಡಿ ಕ್ವಾಲಿಟಿನ ಹಾಳು ಮಾಡಬೇಡಿ. ಪುಸ್ತಕವನ್ನು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಬಿಡುಗಡೆ ಮಾಡಿದರು. ಅದಾದಮೇಲೆ ಬೆಂಗಳೂರಿಗೆ ಬಂದು
ನಾನು ನನ್ನ ಮಗ ಪುಸ್ತಕ ಸೆಲ್ ಮಾಡ್ತಾ ಇದ್ವಿ. ಯಾರು ಇಲ್ಲಿ ಪುಸ್ತಕ ಸೆಲ್ ಮಾಡಿದ್ದೀರಾ ಲೈಫಲ್ಲಿ? ಡಾಕ್ಟರ್ ಬಿ ಟಿ ರುದ್ರೇಶ್ ಅವ್ರ ಪುಸ್ತಕ ತುಂಬ ಚೆನ್ನಾಗಿ ಸೆಲ್ ಆಗುತ್ತೆ, ಅವ್ರು ಸೆಲ್ ಮಾಡೋದೇ ಬೇಕಿಲ್ಲ. ಅವ್ರನ್ನ ಎಕ್ಸ್ಕ್ಲೂಸಿವ್ ಆಗಿಬಿಟ್ಟು ಬೇರೆಯವ್ರ ಪುಸ್ತಕ ಸೆಲ್ ಮಾಡಿದ್ದೀರಾ? ಪುಸ್ತಕ ಸೆಲ್ ಮಾಡೋ ಅಷ್ಟು ಕಷ್ಟ ಯಾವುದೂ ಇಲ್ಲ, ಪುಸ್ತಕ ಸೆಲ್ ಮಾಡೋ ಅಷ್ಟು ಸುಲಭನೂ ಯಾವುದೂ ಇಲ್ಲ. ಅದನ್ನೂ ಹೇಳ್ತೀನಿ. ಈಗ ನಾನು ನನ್ನ ಮಗ ಹೋಗಿ ಒಂದು ಪುಸ್ತಕನ ಹಾಕ್ತಾ ಇದ್ವಿ, ದಿನಕ್ಕೆ 3 ಪುಸ್ತಕ ಸೆಲ್ ಆದರೆ ಸಾಕು, 1500 ಬಂದರೆ ಮನೆ ದಿನಸಿ ಆಗಿಬಿಡುತ್ತೆ ಅಂತ. ನಮ್ಮ ಮಾವ ತುಂಬ ಒಳ್ಳೆಯವರು, ಮನೆಗೆ ಬರೋರು, ನೋಡೋರು, ದಿನಸಿ ಇಲ್ದೇ ದಿನಸಿ ತುಂಬಿಸ್ಬಿಟ್ಟು ಹೋಗೋರು. ಇನ್ನೊಂದು ಪಾಠ ಕಲಿತೆ ಲೈಫಲ್ಲಿ, ಹೆಂಡತಿ ಪರವಾಗಿಲ್ಲ, ಮಾವ ಚೆನ್ನಾಗಿರಬೇಕು ಅಂತ. ಸೊ ಅದಾದಮೇಲೆ ಸೆಕೆಂಡ್ ಗೇರ್ನ ಬೆಳೆಸಕ್ಕೆ ಹೋದ್ವಿ, ವರ್ಕ್ಶಾಪ್ಸ್ ಮಾಡ್ತಾ ಇದ್ವಿ. ಹಣ ಬರ್ತಾ ಇರಲಿಲ್ಲ ವರ್ಕ್ಶಾಪಿಂದ. ಹೋಟೆಲ್ ಎಕ್ಸ್ಪೆನ್ಸಸ್ ವಾಸ್ ಮೋರ್ ದೆನ್ ದಿ ವರ್ಕ್ಶಾಪ್ ಎಕ್ಸ್ಪೆನ್ಸಸ್. ಬಿಸ್ನೆಸ್ ಗುರು, ಕೆರಿಯರ್ ಗುರು ಅಂತ ಪ್ರೋಗ್ರಾಮ್ಗಳನ್ನು ಲಾಂಚ್ ಮಾಡಿದ್ವಿ FM ರೇನ್ಬೋನಲ್ಲಿ. ಮೆಂಟ್ರಿಂಗ್ ಶುರು ಮಾಡಿದ್ವಿ. ಐ ಆಮ್ ಫಾರ್ಚುನೇಟ್ ಟು ಟೆಲ್ 2010ರಿಂದ 2016ರವರೆಗೆ 2,500 ಜನ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಪ್ರಾಕ್ಟಿಕಲ್ ಆಗಿ ಸೆಕೆಂಡ್ ಗೇರ್ ಸಂಸ್ಥೆ ಮಾರ್ಗದರ್ಶನ ಮಾಡಿದೆ. ಅವರೆಲ್ಲರೂ ದೇ ಆರ್ ಆಲ್ ಗ್ರೋಯಿಂಗ್ ವೆರಿ ವೆಲ್. ಈ ಜರ್ನಿಯಲ್ಲಿ ನನಗೆ ಇನ್ನೊಬ್ಬ ವ್ಯಕ್ತಿ ಸಿಗ್ತಾನೆ, ಕಿರಣ್ ಕುಮಾರ್ ಅಂತ. ನಿಂತ್ಕೊಳ್ರಿ. ಕಿರಣ್ ಅವರು 15 ವರ್ಷದಿಂದ ನನ್ನ ಜೊತೆ ಇದ್ದಾರೆ. ಯಾಕಿದ್ದಾರೆ ನನಗೆ ಗೊತ್ತಿಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ MSMEಸ್ಗೆ ಅಂದರೆ, ಸ್ಟಾಫ್ ಇಸ್ ಅನ್ ಅಸೆಟ್, ಇಟ್ಸ್ ಅನ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾನು ಗ್ರೇಟ್ ಅಂತ ಹೇಳ್ತಾ ಇಲ್ಲ, ಅವ್ರು ನನ್ನ ಜೊತೆ ಇದ್ದಾರಲ್ಲ ಅವ್ರು ಗ್ರೇಟ್ ಅಂತ ಹೇಳ್ತೀನಿ. ಯಾಕಂದರೆ ನಮ್ಮ ಸಿಟ್ಟು, ನಮ್ಮ ಸೆಡವು, ನಮ್ಮ ಮೆಂಟಲ್ ಟೆನ್ಷನ್ಸ್ ಎಲ್ಲವನ್ನು ತಗೊಂಡು ಸೆಕೆಂಡ್ ಗೇರ್ ಆಯಿತು. ಸೆಕೆಂಡ್ ಗೇರಲ್ಲಿ ಹಣ ಬಂತು, ಹೆಸರು ಬಂತು, ನೇಮ್ ಬಂತು, ಫೇಮ್ ಬಂತು. 2010ರಿಂದ 2016ವರೆಗೆ ಈ 90 ಲಕ್ಷ ಸಾಲ ತೀರಿಸಿದ್ನಲ್ಲ, ಅದನ್ನೂ ದುಡಿದೆ, ಮನೆ ತಗೊಂಡೆ, ಇನ್ನೊಂದು ಅಪಾರ್ಟ್ಮೆಂಟ್ ಕಟ್ಟಿದೆ, ಕಂಪ್ನಿ ಸ್ಟ್ರಕ್ಚರ್ ಚೇಂಜ್ ಮಾಡಿದೆ. ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಪ್ರೊಪ್ರೈಟರ್ಶಿಪ್ ಕಂಪ್ನಿ. ಇಬ್ಬರೇ, ನಾನು ಕಿರಣ್ ಮೆಂಟರ್ಸ್. ಏನು ಹೇಳ್ತೀನಿ, ಕೆಲವು ಟೈಮಲ್ಲಿ MSMEs ಆದಾಗ ನಮಗೆ ಗೋಲ್ ಸೇಮ್ ಇರಬೇಕು, ಆದರೆ ಸ್ಟ್ರಾಟಜೀಸ್ನ ಚೇಂಜ್ ಮಾಡ್ಕೊಳ್ತಾ ಹೋಗಬೇಕು. 2016 ತನಕ ನಮಗೆ ಸೆಕೆಂಡ್ ಗೇರ್ ಎಲ್ಲವನ್ನ ಕೊಡ್ತು. ಅದಾದ ಮೇಲೆ 2016ರಲ್ಲಿ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಒಂದು 14,000 ಚದರಡಿ ಜಾಗ ಸಿಕ್ತು. ಜಾಯಿಂಟ್ ಡೆವಲಪ್ಮೆಂಟ್ ಮಾಡಿದ್ವಿ ನಮ್ಮ ಸ್ನೇಹಿತರ ಜೊತೆ. ಇವತ್ತಿನ ದಿನ ಹೆಮ್ಮೆಯಿಂದ ಹೇಳ್ಕೋತೀನಿ, 75,000 ಚದರಡಿಯಲ್ಲಿ ನಾವು ಇಂಟಗ್ರೇಟೆಡ್ ಫುಡ್ ಪ್ರಾಜೆಕ್ಟ್ನ ಮಾಡಿದ್ದೀವಿ. 75,000 ಚದರಡಿಯಲ್ಲಿ. ಸರ್ ಏನೇನು ಮಾಡಿದ್ದೀರಾ? ಅಯ್ಯಂಗಾರ್ ಓವನ್ ಫ್ರೆಶ್ ಬೇಕ್ರಿ ಮಾಡಿದ್ದೀವಿ, ಅದ್ರ ಮೇಲ್ಗಡೆ ಒಂದು ಕೆಫೆ ಮಾಡಿದ್ದೀವಿ, ಯುರೋಪಿಯನ್ ಕೆಫೆ ಮಾಡಿದ್ದೀವಿ, ಅದ್ರ ಮೇಲ್ಗಡೆ ಒಂದು ಫೈನ್ ಡೈನಿಂಗ್ ಮಾಡಿದ್ದೀವಿ, ಅದ್ರ ಮೇಲ್ಗಡೆ ಒಂದು ಟೆರೇಸ್ ಗಾರ್ಡನ್ ಮಾಡಿದ್ದೀವಿ, ಅದ್ರ ಹಿಂದ್ಗಡೆ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಮಾಡಿದ್ದೀವಿ. ಸೊ GK ಪ್ರಮೋದ್ ಏನಾದ? 0ಇಂದ ಹೀರೋ. ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಬಿದ್ದರೂ ಏಳುವುದು ಹೇಗೆ, ಬಿದ್ದು ಏಳುವುದು ಹೇಗೆ. ಇಟ್ ಈಸ್ ಡೋಂಟ್ ವರಿ ದಟ್ ಯು ಹ್ಯಾವ್ ಫಾಲನ್, ಡೋಂಟ್ ವರಿ ಹೌ ಇಟ್ ಈಸ್ ಇಂಪಾರ್ಟೆಂಟ್ ಟು ಗೆಟ್ ಅಪ್ ಆ್ಯಂಡ್ ರನ್. ಎಷ್ಟು ಬೇಗ ಕ್ವಿಕ್ಕಾಗಿ ಓಡ್ತೀರ ಅನ್ನೋದು ಇಂಪಾರ್ಟೆಂಟು. ಇದ್ರ ಜೊತೆಯಾಗಿ ನಾನು ಸಮಾಜ ಸೇವೆ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡೆ. ಅದು ನನ್ನ ಆತ್ಮಕ್ಕೆ ಶಾಂತಿ ಕೊಡುತ್ತೆ. ಗುರೂರ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಮಾಡಿ ಗುರೂರಲ್ಲಿ 1200 ವರ್ಷದ ಹಳೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದೀವಿ. ಇವಾಗ GNK ಫೌಂಡೇಶನ್ ಅಂತ ಮಾಡಿ ಹಳ್ಳಿಯಲ್ಲಿರುವ ಅನ್ಎಂಪ್ಲಾಯ್ಡ್ ಯುವಕ ಯುವತಿಯರಿಗೆ ಬೇಕರಿ ಮತ್ತು ಕೆಫೆ ತರಬೇತಿಗಳನ್ನು ನಾವು ಮಾಡ್ತಾ ಇದ್ದೀವಿ. ಇದು ನಂದು ಪೋಸ್ಟ್ ಸೆಕೆಂಡ್ ಗೇರ್. ಇವಾಗ ಬಿಸ್ನೆಸ್ ಗುರು ಅಂತ ಪುಸ್ತಕ ಬರೆದಿದ್ದೀನಿ ಕನ್ನಡದಲ್ಲಿ. ಬಿಸ್ನೆಸ್ ಗುರು ನಿಮ್ಮ ಆಪ್ತ ಮಾರ್ಗದರ್ಶಕ, MBA ಕಾನ್ಸೆಪ್ಟ್ಸ್ ಪುಸ್ತಕ ಬರೆದ 1 ವಾರದಲ್ಲೇ 3ನೇ ಮುದ್ರಣ ಕೊಟ್ಟಾಯ್ತು. ಅರ್ರೆ, ಇದೇ GK ಪ್ರಮೋದ್ ಪುಸ್ತಕ ಸೆಕೆಂಡ್ ಗೇರ್ ಬರೆದಾಗ ಪುಸ್ತಕ ಮಾರಕ್ಕೆ ಒದ್ದಾಡ್ತಿದ್ದವನು ಇವತ್ತು ಹೆಂಗ್ರಿ ಹೊರಟೋಯ್ತು? ಸಕ್ಸಸ್ ಎಸ್ ಮೆನಿ ಫಾದರ್ಸ್, ಫೇಲ್ಯೂರ್ಸ್ ಎಸ್ ನೋ ಟೇಕರ್ಸ್. 2010ರಿಂದ ನನ್ನ ಜೀವನದ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡೆ, ನನ್ನ ಆಲೋಚನಾ ಲಹರಿಯನ್ನು ಬದಲಾವಣೆ ಮಾಡಿಕೊಂಡೆ. ಎ ಬಾರ್ಬರ್ ಕಾಂಟ್ ಕಟ್ ಇಸ್ ಹೇರ್, ಎ ಸರ್ಜನ್ ಕಾಂಟ್ ಡೂ ಇಸ್ ಸರ್ಜರಿ, ಎ ಮೆಂಟರ್ ಕಾಂಟ್ ಮೆಂಟಿ ಹಿಮ್ಸೆಲ್ಫ್. ಇವತ್ತಿನ ದಿನ ನಾನು ಹೊಗಳಲಿಕ್ಕೆ ಹೇಳ್ತಾ ಇಲ್ಲ. BT ರುದ್ರೇಶ್ ಸರ್ ಅವರು, ನಾವು ಅವ್ರನ್ನ ಯಾವ ಥರ ಡಿಫೈನ್ ಮಾಡಬೇಕು ನನಗೆ ಗೊತ್ತಿಲ್ಲ. ಇಷ್ಟೂ ನನ್ನ ಜರ್ನಿಯಲ್ಲಿ ನನ್ನ ಮಾನಸಿಕ ಏರಿಳಿತಗಳು ಏನಿದೆ ಇದನ್ನು ಬಹುಶಃ ನಾನು ಒಬ್ಬ ವ್ಯಕ್ತಿಗೆ ಶೇರ್ ಮಾಡಿದ್ದೀನಿ ಅಂದರೆ ಅವರು ಡಾಕ್ಟರ್ BT ರುದ್ರೇಶ್ ಅವರೇ. ಅಷ್ಟೂ ನನ್ನ ಕೊರತೆಗಳನ್ನು ಕೇಳಿ, ಅಷ್ಟೂ ನನ್ನ ಡ್ರಿಲ್ಲಿಂಗ್ನ ಕೇಳಿ, ಕ್ಲಿನಿಕ್ನಲ್ಲಿ ಕೊನೆಗೆ ಕೂರಿಸ್ಕೊಂಡು ಮೆಡಿಸಿನ್ ಕೊಟ್ಟು ಇವತ್ತಿನ ದಿನ ವೇದಿಕೆಯಲ್ಲಿ ಬಂದು ನನ್ನ ಜೊತೆ ವೇದಿಕೆ ಹಂಚ್ಕೋ ಅಂತ ಹೇಳೋದಕ್ಕೆ ಒಂದು ದೊಡ್ಡ ಮನಸ್ಸು ಬೇಕು ಅಂತ ನಾನು ಹೇಳ್ತೀನಿ.
ನಮಗೆ ಡಾಕ್ಟ್ರಿಗೆ ಯಾವುದು ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ಇಲ್ಲ, ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಇದುವರೆಗಿನ ಜರ್ನಿ. ಮುಂದೆ ಏನು ಮಾಡಬೇಕು ಅಂತ ಇದ್ದೀನಿ. ಫ್ಯಾಮಿಲಿ ಬೇಸ್ಡ್ ಕಾನ್ಸೆಪ್ಟಲ್ಲಿ ಸೆಮಿ ಅರ್ಬನ್ ಮತ್ತು ರೂರಲ್ ಏರಿಯಾಲಿರುವಂತಹ ಫ್ಯಾಮಿಲಿಗಳನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಸೆಕೆಂಡ್ ಗೇರ್ನಿಂದ ಮಾರ್ಗದರ್ಶನ ಮಾಡಿ ಬೇಕ್ರಿ ಮತ್ತು ಕೆಫೆಯನ್ನು ಭಾರತಾದ್ಯಂತ ಮಾಡಬೇಕು. ಎಂಟ್ರಪ್ರಿನರ್ಶಿಪ್ ಪ್ರಾಫಿಟಬಿಲಿಟಿ ನನಗೊಬ್ಬನಿಗೆ ಅಲ್ಲ, ಅವ್ರಿಗೂ ಶೇರ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದೆಲ್ಲದಕ್ಕೂ ಕಾರಣ ನನ್ನ ಟೀಮ್. ಕಿರಣ್ ಕುಮಾರ್ ಹೇಗೆ ಬಂದಿದ್ದಾರೋ ನನ್ನ ಬಳಿ ಇವಾಗ 150+ ಎಂಪ್ಲಾಯೀಸ್ ಇದ್ದಾರೆ. ಅದರಲ್ಲಿ ಒಂದು 10 ಜನ 5 ವರ್ಷಕ್ಕಿಂತ ಹೆಚ್ಚು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ಲೇಬರ್ಸ್ ಅಂತ ಕರೆಯಲ್ಲ, ಎಂಪ್ಲಾಯೀಸ್ ಅಂತ ಕರೆಯಲ್ಲ, ದೇ ಆರ್ ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಕರಿತೀನಿ. ಸೊ ನೀವೆಲ್ಲ MSME ಇಳಿದ್ದೀರಾ. ಇವತ್ತಿನ ದಿನ ಗ್ಲೋಬಲ್ ಆಪರ್ಚುನಿಟೀಸ್ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ನಿಮ್ಮ ಕೆಲಸ ಸುಲಭ ಆಗ್ತಾ ಇದೆ. ನಿಮಗೆ ಇನ್ನೂ ಕೆಲಸ ಈಸಿ ಆಗುತ್ತೆ. ಆ್ಯಂಡ್ ಟುಡೇ ಇಫ್ ಯು ಮೇಕ್ ಅಪ್ ಯುವರ್ ಮೈಂಡ್ ವಿತ್ ದ ಟೆಕ್ನಾಲಜಿ, ಯು ಕ್ಯಾನ್ ರೀಚ್ ದ ಗ್ಲೋಬ್. ನಾನು ಇಷ್ಟೊತ್ತು ನನ್ನ ಜರ್ನಿನ ಬಿದ್ದರೂ ಹೇಳುವುದು ಹೇಗೆ ಅಂತ ನಿಮ್ಗೆ ಹೇಳಿದ್ದೇನಕ್ಕೆ ಅಂದರೆ, ನಾನು ಗ್ರೇಟ್ ಅಂತ ಹೇಳಲಿಲ್ಲ. ಹಳ್ಳಿ ಹೈದ ಗೊರೂರಿಂದ ಬಂದ ಮೇಷ್ಟ್ರ ಮಗ ಇದನ್ನು ಮಾಡಿದ ಮೇಲೆ ನೀವು ಸಹ ಯಾಕೆ ಮಾಡಬಾರ್ದು, ನೀವು ಸಹ ಯಾಕೆ ಇನ್ನೂ ಮೇಲಕ್ಕೆ ಹೋಗಬಾರ್ದು, ನೀವು ಯಾಕೆ ಗ್ಲೋಬಲ್ ಕಂಪ್ನಿನ ತಯಾರು ಮಾಡಬಾರ್ದು, ನೀವು ಯಾಕೆ ಗ್ಲೋಬಲ್ ಪಿಚ್ ಮಾಡಬಾರ್ದು. ಇವತ್ತಿನ ದಿನ ಫುಡ್ಡಲ್ಲಿ ಪ್ರೋಟೀನ್ ಬೇಸ್ಡ್ ಪ್ರಾಡಕ್ಟ್ಸ್ಗೆ ಅವಕಾಶ ಇದೆ. ರೀಸೈಕ್ಲಿಂಗ್ ಮಾಡಿ ಶೂಸನ್ನು ಮಾಡ್ತಾ ಇದ್ದಾರೆ ಇಂಡಿಯನ್ ಕಂಪನೀಸ್, ನಿಮ್ಯಾನ್ಸ್ ಅಂತ ಅಂದ್ಬಿಟ್ಟು. ಅಂಥ ಕಂಪ್ನಿಗಳಿಗೆ ಅವಕಾಶ ಇದೆ. ಈ ಥರ ಅವಕಾಶ ನಿಮಗೆ ಹೇರಳವಾಗಿದೆ ಅಂತ ಹೇಳ್ತಾ, ಇಂಥ ದಿಗ್ಗಜರ ಎದುರಿಗೆ ನನಗೆ ಕೀನೋಟ್ ಸ್ಪೀಕರಾಗಿ ಕರೆದಿರೋದಕ್ಕೆ ಐ ಆಮ್ ಹಂಬಲ್ಡ್ ಅಂತ ಹೇಳ್ತೀನಿ. ಆ್ಯಂಡ್ ಐ ವಾಂಟ್ ಟು ಸ್ಟೇ ಹಂಬಲ್ಡ್ ಇನ್ ಮೈ ಲೈಫ್ ಅಂತ ಹೇಳ್ತಾ ಐ ವಿಲ್ ಎಂಡ್ ಮೈ ಟಾಕ್. ವಿಶ್ ಯು ಆಲ್ ದ ಬೆಸ್ಟ್.